ಇನ್ನು ಅದೇ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಬ್ಬ ಕಾಂಗ್ರೆಸ್ನ ಸಚಿವ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಹಾರ ಎಲೆಕ್ಷನ್ ಸಂದರ್ಭವೇ ಸ್ಫೋಟ ಏಕೆ ಆಯಿತು? ಆತಂಕ. ಎಲೆಕ್ಷನ್ ಮುಂದಿಟ್ಟುಕೊಂಡು ಬಾಂಬ್ ಸ್ಫೋಟ ಆಯಿತಾ? ಇದು ಮತ್ತೊಬ್ಬ ಕಾಂಗ್ರೆಸ್ ಸಚಿವನ ಆಕ್ರೋಶ. ಬಿಹಾರದ ಎಲೆಕ್ಷನ್ ಹೊತ್ತಲ್ಲೇ ಸ್ಫೋಟ ಏಕೆ ಆಯಿತು? ಎಲೆಕ್ಷನ್ ಅನ್ನ ಮುಂದಿಟ್ಟುಕೊಂಡೇನಾದ್ರೂ ಬಾಂಬ್ ಸ್ಫೋಟ ಮಾಡಿದ್ರ? ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾವ್ಯಾರು ಇಲ್ಲಿ ಗೂಟ ಹೊಡ್ಕೊಂಡು ಕೂರಲ್ಲ. ಸಿಎಂಎ ಆಗಿರ್ಲಿ, ಪಿಎಂಎ ಆಗಿರ್ಲಿ, ಸಿಎಂ ಆಗಲಿ, ಪಿಎಂ ಆಗಲಿ, ರಾಜಕೀಯ ದುರುದ್ದೇಶದಿಂದ ಈ ಕೃತ್ಯ ನಡೆದಿದ್ದೇ ಆದಲ್ಲಿ, ಒಂದು ವೇಳೆ ಅದೇ ಕಾರಣ ನಿಜ ಆಗಿದ್ರೆ ಅವರಿಗೆ ಒಳ್ಳೆಯದಾಗಲ್ಲ. ಅಂದ್ರೆ ಪೊಲಿಟಿಕಲ್ ಪ್ರೇರಿತವಾದ ಕೃತ್ಯ ಇದಾಗಿದ್ರೆ ಅವರಿಗೆ ದೇವರು ಒಳ್ಳೇದು ಮಾಡೋದಿಲ್ಲ, ಅವರ ಕುಟುಂಬ ಚೆನ್ನಾಗಿ ಇರೋದಿಲ್ಲ. ಸ್ಫೋಟದ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸಿದ ಸಚಿವ ಜಮೀರ್ ಅಹ್ಮದ್ ಖಾನ್. ಬಿಹಾರ ಎರಡನೇ ಹಂತದ ಚುನಾವಣೆ ಆಗಿತ್ತು ಆ ದಿನ. ಆದರೆ ಅವತ್ತು ಅದಕ್ಕೆ ಮುನ್ನಾ ದಿನ ಒಂದು ಸ್ಫೋಟ, ಮುನ್ನಾ ದಿನ ಸ್ಫೋಟ ಆಗೋದು. ಎರಡನೇ ಹಂತದ ಚುನಾವಣೆಯ ದಿವಸ ಸ್ಫೋಟ ಆಗೋದಿಲ್ಲ. ಅದರ ಮುನ್ನಾ ದಿನ 5:59ಕ್ಕೆ ಭಾರತದ ರಾಜಧಾನಿ ದೆಹಲಿಯ ಕೆಂಪುಕೋಟೆಯ ಬಜಾರ್ ಬಳಿ ಅತಿ ಭಯಾನಕವಾದಂತಹ ಸ್ಫೋಟ. ಮಾಧ್ಯಮದವರ ನಿರೀಕ್ಷೆಗೂ ಮೀರಿದ ಸ್ಫೋಟ. ಆರಂಭದಲ್ಲಿ ಇದು ಸಣ್ಣ ಒಂದು ಸ್ಫೋಟ ಆಗಿರ್ಬೋದು ಅನ್ನೋ ಶಂಕೆ ಇತ್ತು. ಯಾವಾಗ ಆ ಸ್ಫೋಟದ ತೀವ್ರತೆಗೆ ಜನ ಪ್ರಾಣ ಬಿಡ್ತಿದ್ದಾರೆ ಅನ್ನೋದು ಗೊತ್ತಾಯಿತು, ಈ ಸ್ಫೋಟ ಭಯಾನಕ ಸ್ಫೋಟನೆ ಅಂತ ಅನ್ಕೊಂಡ್ವಿ. ಈ ಬಿಹಾರ ಎಲೆಕ್ಷನ್ ಸಂದರ್ಭವೇ ಯಾಕೆ ಬಾಂಬ್ ಸ್ಫೋಟ ಆಗುತ್ತೆ ಅಂತ ಹೇಳಿ ಸಚಿವ ಜಮೀರ್ ಅಹ್ಮದ್ ಖಾನ್ ಆಶ್ಚರ್ಯ ವ್ಯಕ್ತಪಡಿಸಿರೋದು. ನನಗಿದು ಆಶ್ಚರ್ಯ ಅನ್ನಿಸುತ್ತಿದೆ. ಒಂದು ಕಡೆ ಬಿಹಾರದ ಎರಡನೇ ಸುತ್ತಿನ ಎಲೆಕ್ಷನ್ನು, ಅದರ ಮುನ್ನಾ ದಿನವೇ ದೆಹಲಿಯಲ್ಲಿ ಬಾಂಬ್ ಸ್ಫೋಟ. ಆ ಸ್ಫೋಟದಲ್ಲಿ 10ಕ್ಕೂ ಹೆಚ್ಚು ಜನ ಸಾಯ್ತಾರೆ, 14ಕ್ಕೂ ಹೆಚ್ಚು ಜನ ಗಂಭೀರವಾದ ಗಾಯಗೊಳ್ಳುತ್ತಾರೆ. ಗಂಭೀರ ಗಾಯ ಅಂದರೆ ಒಂದು ಸಾವಿಗೆ ಸಮಾನ ಆಗಿರ್ತಕ್ಕಂಥ ಗಾಯವೇ. ಕೆಲವರು ಮೊಣಕಾಲನ್ನೇ ಕಳ್ಕೊಂಡಿದ್ದಾರೆ, ಇನ್ನು ಕೆಲವರು ಬಲಭುಜವನ್ನು ಕಳ್ಕೊಂಡಿದ್ದಾರೆ, ಇನ್ನು ಕೆಲವರು ದೃಷ್ಟಿ ದೋಷವನ್ನೇ ಕಳ್ಕೊಂಡಿದ್ದಾರೆ. ಇದ್ರೇನು ಅತಿ ಪ್ರಮಾಣದ ಪೆಟ್ಟಾಗಿದೆ ಅವರ ದೇಹಕ್ಕೆ ಮತ್ತು ಅವರ ತಲೆಗಳಿಗೆ. ಬದುಕಿದ್ರೂ ಕೂಡ ನರಳಾಡ್ಕೊಂಡೆ ಅವರು ಜೀವನ ಮಾಡಬೇಕು. ಆ ಪರಿಯಲ್ಲಿ ಅವರ ಬಾಡಿಗಳು. ಇದೇನಾದರೂ ರಾಜಕೀಯ ಪ್ರೇರಿತ ಆಗಿದ್ದರೆ ಅವರಿಗೆ ದೇವರು ಒಳ್ಳೆಯದು ಮಾಡುವುದಿಲ್ಲ, ಅವರ ಕುಟುಂಬ ಚೆನ್ನಾಗಿರೋದಿಲ್ಲ. ನಾವ್ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಇಲ್ಲಿ ಈ ರಾಜ್ಯದಲ್ಲಾಗಿರ್ಲಿ, ದೇಶದಲ್ಲಾಗಿರ್ಲಿ, ಪ್ರೈಮ್ ಮಿನಿಸ್ಟರ್ ಏನು ಗೂಟ ಹೊಡ್ಕೊಂಡು ಕೂತ್ಕೊಳ್ಳಲ್ಲ, ರಾಜ್ಯದಲ್ಲಿ ಸಿಎಂಗಳೇನು ಗೂಟ ಹೊಡ್ಕೊಂಡು ಕೂತ್ಕೊಳ್ಳಲ್ಲ. ಯಾವಾಗ ಬೇಕಾದರೂ ಅತಂತ್ರ ಸ್ಥಿತಿಗೆ ಬರುತ್ತೆ ಸರ್ಕಾರ. ಜನ ಆಶೀರ್ವಾದ ಮಾಡಿದ್ರೆ ಮಾತ್ರ ನೀವು ಗೆಲ್ತೀರಾ. ಹಾಗಾಗಿ ಇದು ರಾಜಕೀಯ ದುರುದ್ದೇಶವ? ಒಂದು ವೇಳೆ ಆ ದುರುದ್ದೇಶವೇ ಆಗಿದ್ದರೆ ನಿಮ್ಮನ್ನ ದೇವರು ನೋಡಿಕೊಳ್ತಾನೆ ಅಂತ ಹೇಳಿ ಒಂಥರ ಶಾಪ ಹಾಕೋರ್ತಾರನೇ ಮಾತನಾಡಿದ್ರು ಕಾಂಗ್ರೆಸ್ನ ವಕ್ಫ್ ಸಚಿವ, ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.